ನಮಸ್ಕಾರ. ಈ ಶಾಲೆನಲ್ಲಿ ನಿಮಗೆ ತಿಳಿದಿರೋದು, ನಮಗೆ ಈಗ ಗೊತ್ತಾಗಿದ್ದು ಈ ಹಿರಿಯರು ಈ ಜಾಗನ ದಾನ ಮಾಡಿದ್ದಾರೆ ಅಂತ. ಈ ಹಿರಿಯರು ಜಾಗ, ಇಂಥ ಜಾಗವನ್ನು ಕೊಟ್ಟಿರೋರ ಮುಂದೆ ನಮ್ಮ ಬೆಳಕು ತಂಡ ಚಿಕ್ಕದು. ಆಮೇಲೆ ಯಾವುದನ್ನೇ ಆಸೆ ಇಲ್ಲದೆ ಮಾಡುವಂಥ ತಂಡ ಇದು. ಇದರ ಸಾರಥಿ ಬಂದು ನಮ್ಮ ಈಗ ತಾನೇ ಮಾತಾಡಿದ ಶಿವಕುಮಾರ್, ಶಿವು. ಈ ಶಿವು ಅನ್ನೋ ಮರ ಬೆಳೆದು ಈಗ ಮರದಲ್ಲಿ ಬೀಜಗಳಾಗಿ ಫಲ ಕೊಡ್ತಾ ಇದೆ. ಅದು 250 ಜನದವರೆಗೂ ಆಗಿದ್ದಾರೆ. ಈಗ ಮಾಡಿರೋದೆಲ್ಲ ಇವರು ಕೆಲಸ, ನಾವು ಸುಮ್ಮನೆ ನೋಡ್ತಾ ಇದ್ದೀವಿ. ಆದ್ರೆ ಮಾಡಿರೋರು ಮಾತ್ರ ದೂರ ನಿಂತ್ಕೊಂಡು ನಮ್ಗೇನು ಸಂಬಂಧ ಇಲ್ಲ ಅಂತ ಅನ್ನೋ ಇರೋ ಇಂಥ ವ್ಯಕ್ತಿಗಳು ಮುಂದೆ ನಾವು ಸಣ್ಣರಾಗ್ತಿದ್ದೀವಿ. ಈ ಬೆಳಕು ತಂಡ ಮಾಡಿರೋ ಕೆಲಸನ ಬರೀ ನೋಡಿ ಒಂದು ದಿವಸ ಚಂದ ಅನ್ನೋದಲ್ಲ. ಮಕ್ಕಳೇ, ನಿಮಗೆ ಹೇಳೋದೇನು ಅಂತಂದ್ರೆ, ಈ ನಿಮ್ಮ ಶಾಲೆ ಇದೇ ರೀತಿ ಇರಬೇಕು ಅಂತಂದ್ರೆ ನೀವು ಗೋಡೆಗಳನ್ನ ಮುಟ್ಟದೆ ಇರಬೇಕು. ಇದನ್ನ ಶಿಕ್ಷಕರು ಮಕ್ಕಳಿಗೆ ಪಾಠದ ರೀತಿನಲ್ಲಿ ಕೂಡ ಹೇಳಿರ್ಬೇಕು. ಅಂದ್ರೆ ಮನುಷ್ಯನ ಬೆವರು ಬಣ್ಣಕ್ಕೆ ಮುಟ್ಟಿದ್ರೆ ಬಣ್ಣ ಬೇಲಾಗ್ತದೆ. ಇದು ಕನಿಷ್ಠ ಪಕ್ಷ ಅಂತಂದ್ರೆ ನಿಮಗೆ 5 ರಿಂದ 8 ವರ್ಷಗಳವರೆಗೂ ಇರುವಂತ ಶಕ್ತಿ ಈ ಬಣ್ಣದಲ್ಲಿದೆ. ಇದನ್ನ ನೀವು ಮಕ್ಕಳು ಅಂತಂದ್ರೆ ಮಕ್ಕಳು ಆಟ ಆಡ್ತಾರೆ ನಿಜ, ಆದ್ರೆ ಗೋಡೆಗಳನ್ನ ಚಿತ್ರಗಳನ್ನ ಮುಟ್ಟದಂಗೆ ಮಾಡ್ಕೊಂಡು ಉಳಿಸಿ ಬೆಳೆಸ್ಕೊಳ್ಳೋದು ಅಂತಂದ್ರೆ, ಹಿರಿಯರು ಜಾಗ ಕೊಟ್ಟಿದ್ದಾರೆ, ಬೆಳಕು ತಂಡದವರು ಬಂದು ಅಲಂಕಾರ ಮಾಡಿದ್ದಾರೆ. ನಿಮ್ಗೆ ಉತ್ತಮವಾಗಿ ಪಾಠ ಮಾಡೋದಕ್ಕೆ ಉತ್ತಮವಾದ 20 ವರ್ಷ ಇಲ್ಲೇ ನಿಮ್ಮನ್ನ ಇವರು ನಿಮ್ಮ ಹೆಸರು ಸಿದ್ದರಾಜು. ನೋಡಿ ಮಕ್ಕಳೇ, ನೀವು ಒಂದು ದಿವಸ ಈ ಸಿದ್ದರಾಜು ತರ ನಿಂತ್ಕೊಂಡು ಮಾತಾಡೋ ಅಂತ ಅವಕಾಶ ನಿಮಗೂ ಕೂಡ ಇರುತ್ತೆ. ಬೆಳೆದು ಅದನ್ನ ಕಾಪಾಡ್ಕೊಂಡು ಹೋಗ್ಬೇಕು. ಶಿಕ್ಷಕರು ಬಣ್ಣಗಳನ್ನ ಮುಟ್ಟದಂಗೆ, ಮಕ್ಕಳು ಮುಟ್ಟದಂಗೆ ನೋಡ್ಕೊಂಡು ಅವ್ರಿಗೊಂದು ಪಾಠ ಮಾಡಿಬಿಟ್ಟು ತಿಳುವಳಿಕೆ ಹೇಳಿದ್ರೆ ಅವ್ರು ಮುಟ್ಟದಂಗೆ ಇರ್ತಾರೆ. ಅದನ್ನು ಕಾಪಾಡ್ಕೊಳ್ಳಿ. ಈ ಬೆಳಕು ತಂಡ ಸಣ್ಣ ಸೇವೆಗೆ ನಿಮ್ಮ ಚಪ್ಪಾಳೆನೇ ಇದಾಗಿದೆ. ಅದಕ್ಕೆ ಎಲ್ಲ ನಮ್ಮ ತಂಡದವ್ರಿಗೆಲ್ಲ ನಮಸ್ಕರಿಸ್ತಾ, ಈ ಊರಿನ ಜಾಗ ಕೊಟ್ಟಿರೋಂಥ ಹಿರಿಯರಿಗೆ ನಮಸ್ಕರಿಸ್ತಾ, 20 ವರ್ಷ ಒಂದೇ ಜಾಗದಲ್ಲಿ ನಮಗೆ ಇಂಥ ತಾಪತ್ರಗಳು ಇಲ್ಲ. ಈ ನಿಮ್ಮಲ್ಲಿ ನೋಡಿದ್ರೆ ನಮಗೆ ಏನೋ ಒಂಥರ ಆಗ್ತಾ ಇದೆ. ಇಲ್ಲಿ ಇಷ್ಟು ಅನನುಕೂಲ ಇಲ್ಲದಂಥ ಜಾಗದಲ್ಲಿ ಇರುವಂಥ ಮಕ್ಕಳು ಅದನ್ನ ನೋಡಿ ತಿಳಿದು ಬೆಳೆದು ಮುಂದುವರಿಬೇಕು ಅಂತ ಹೇಳ್ತಾ, ತಂಡದವ್ರಿಗೂ ಮತ್ತು ಶಾಲಾ ಶಿಕ್ಷಕರಿಗೂ ಊರ ಹಿರಿಯರಿಗೂ ನಮಸ್ಕರಿಸ್ತಾ ನಮ್ಮ 2 ಮಾತುಗಳನ್ನ ಮುಗಿಸ್ತೇವೆ.